ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಆರೋಗ್ಯಕರವಾಗಿರುವಂತಹ ಒಂದು ಡಿಟಾಕ್ಸ್ ಡ್ರಿಂಕ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಬಂದು ABC ಜ್ಯೂಸ್ ಅಂತ ಹೇಳಿ. ಸೊ ದ ನೇಮ್ ಇಟ್ ಸೆಲ್ಫ್ ಸೇಸ್ ದಟ್ A ಅಂದರೆ ಆ್ಯಪಲ್, B ಅಂದರೆ ಬೀಟ್ರೂಟ್, C ಅಂದರೆ ಕ್ಯಾರೆಟ್. ಈ ಜ್ಯೂಸ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಇಟ್ಸ್ ಅ ಪಾಪ್ಯುಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಡಿಟಾಕ್ಸ್ ಡ್ರಿಂಕಿಗೆ ಬೆಸ್ಟ್ ಅಂತ ಹೇಳ್ಬೋದು ಈ ಒಂದು ABC ಜ್ಯೂಸ್. ಸೊ ಆ್ಯಪಲ್ನಲ್ಲಿ ಕೂಡ ರಿಚ್ ಆಗಿರುವಂತಹ ವೈಟಮಿನ್ A ಆಗಿರಬಹುದು, ಮತ್ತು ಬೀಟಾ ಕೆರೋಟಿನ್ ಆಗಿರಬಹುದು, ವೈಟಮಿನ್ C ಆಗಿರಬಹುದು, ತುಂಬಾ ರಿಚ್ ಆಗಿರುತ್ತೆ. ನಿಮ್ಮ ಸ್ಕಿನ್ನ ಹೆಲ್ತ್ಗಾಗಿರ್ಬೋದು ಮತ್ತು ಕಣ್ಣಿನ ಆರೋಗ್ಯಕ್ಕೆ ಆಗಿರಬಹುದು, ಕಣ್ಣಿನ UV ರೇಸಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಇದು ತುಂಬಾ ಸಹಾಯಕಾರಿಯಾಗಿರುತ್ತೆ. ಸೊ ಹಾಗೆಯೇ ಸ್ಕಿನ್ ಏಜಿಂಗ್ನ ಕಡಿಮೆ ಮಾಡ್ಕೋಬೋದು. ಜನರನ್ನ ನೀವು ನೋಡಿರ್ತೀರಾ, ಏಜ್ ಆಗದೆ ಇದ್ದರೂ ಕೂಡ ಏಜ್ ಆದವ್ರ ಥರ ಕಾಣಿಸ್ತಾ ಇರ್ತಾರೆ. ಸೊ 30 ಏಜಲ್ಲೇ ನಮಗೆ 40-45 ಏಜ್ ಅವ್ರ ಥರ ಕಾಣಿಸ್ತಾ ಇರ್ತಾರೆ. ಸೊ ಆ ಥರ ಯಾಕೆ ಕಾಣಿಸ್ತಾ ಇರ್ತೀವಿ ಅಂತ ಅಂದರೆ ನಮ್ಮ ಒಂದು ಸ್ಕಿನ್ ಪ್ರಾಬ್ಲಮಿಂದ. ಓಕೆನಾ, ನಾವು ಒಂದು ಹೆಲ್ದಿ ಫುಡ್ನ ಬಾಡಿಗೆ ಕೊಟ್ಟಿಲ್ಲ ಅಂದರೆ ಖಂಡಿತ ನಮ್ಮ ಒಂದು ಫೇಸ್ ಆಗಿರಬಹುದು ಅಥವಾ ನಮ್ಮ ಒಂದು ಬಾಡಿ ಹೆಲ್ತ್ ಆಗಿರ್ಬೋದು ಏಜ್ ಆಗಿರೋರ ಥರ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಕಿನ್ ಏಜಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಥರ ಒಂದು ಬೆಸ್ಟ್ ಹೆಲ್ದಿ ಆಗಿರುವಂತಹ ಡಿಟಾಕ್ಸ್ ಡ್ರಿಂಕ್ಸ್ನ ನಿಮ್ಮೊಂದು ಡೈಲಿ ರೂಟೀನ್ನಲ್ಲಿ ನೀವು ಅಳವಡಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ ಏಜಿಂಗ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಸೊ ಇದು ಒಂದು ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳ್ಬೋದು. ಟಾಕ್ಸಿನ್ನ ಹೊರಗಡೆ ಹಾಕೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಕಿಡ್ನಿಯ ಪ್ರಾಬ್ಲಮ್ಗೂ ಕೂಡ ಇದು ಒಂದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಮತ್ತು ಇಮ್ಯುನಿಟಿನ ತುಂಬ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ, ಮತ್ತು ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೆಯದು. ಈ ಒಂದು ಜ್ಯೂಸ್ನ ನೀವು ಎಷ್ಟು ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿತೀರೋ ಅಷ್ಟು ಹೆಲ್ತಿಗೆ ತುಂಬಾ ಒಳ್ಳೆಯದು. ಟೈಮ್ ಇಲ್ಲ, ನಾವು ಜಾಬ್ ಮಾಡ್ತಾ ಇದ್ದೀವಿ ಅನ್ನೋರಿಗೆ ಖಂಡಿತ ನೀವು ಇದನ್ನು ಸ್ಟೋರ್ ಮಾಡಿಕೊಂಡು ಕ್ಯೂಬ್ಸ್ ರೀತಿಯಲ್ಲಿ ಯಾವ ರೀತಿ ಸ್ಟೋರ್ ಮಾಡಿಕೊಂಡು ಡೈಲಿ ತೊಗೋಬೋದು ಅಂತ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈಗ ನಾನು ಇಲ್ಲಿ ಕಟ್ ಮಾಡಿರುವಂತಹ ಆ್ಯಪಲ್, ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಗ್ರೈಂಡ್ ಮಾಡ್ಕೊಂಡಿದ ತಕ್ಷಣ ಇದನ್ನು ಸೋಸ್ಕೊಂಡ್ಬಿಡೋಣ. ನಿಮಗೆ ಇಷ್ಟ ಇಲ್ಲ ಹಾಗೆ ಕುಡಿತೀವಿ ಅಂತ ಅನ್ನೋದಾದರೆ ನೀವು ಖಂಡಿತ ಹಾಗೇ ಕುಡಿಬೋದು. ಸೊ ಹಾಗೇ ಕುಡಿಯೋದ್ರಿಂದ ನಾರಿನಾಂಶ ತುಂಬಾ ಬಾಡಿಗೆ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನಿಲ್ಲಿ ಒಂದು ವಾರದವರೆಗೂ ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಳೋದು ಅಂತ ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದೀನಿ. ಫ್ರೆಶ್ ಆಗಿ ಜ್ಯೂಸ್ ಮಾಡ್ಕೊಂಡು ಕುಡಿತೀರಾ ಅಂದರೆ ಖಂಡಿತ ಸ್ಟ್ರೈನ್ ಮಾಡಬೇಡಿ, ಹಾಗೇ ಕುಡೀರಿ. ಇಲ್ಲ ಅಂತಂದರೆ ನೀವು ಸ್ಟ್ರೈನ್ ಮಾಡಿ ಸ್ಟೋರ್ ಮಾಡ್ಕೋಬೋದು. ಸೊ ನೋಡಿ, ಸ್ಟ್ರೈನ್ ಮಾಡಿರುವಂತಹ ಮೇಲ್ಗಡೆ ಉಳಿದಿರುತ್ತೆ ಅಲ್ವಾ. ಸೊ ಈ ಥರ ಅಂದರೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಮೇಲ್ಗಡೆ ತುರಿದಿರೋ ಅಂಥದ್ದು ಏನು ಉಳಿದಿರುತ್ತೆ ಅಲ್ವಾ. ಸೊ ಅದನ್ನು ನಾನು ಚಪಾತಿ ಮಾಡೋದಕ್ಕೆ ಬಳಸ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಚಪಾತಿ ಮಾಡೋದಕ್ಕೆ. ನಿಮಗೆ ಹಿಟ್ಟಿನಲ್ಲೇ ಹಾಕಿ ಚೆನ್ನಾಗಿ ಇದನ್ನು ನಾದ್ಕೊಂಡು ಚಪಾತಿ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಅದರಲ್ಲಿ ನಿಮಗೆ ನಾರಿನಾಂಶ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ ಬಾಡಿಗೆ. ಖಂಡಿತ ಯಾವುದನ್ನು ಕೂಡ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇವಾಗ ಸ್ಟ್ರೈನ್ ಮಾಡಿರುವಂತಹ ಜ್ಯೂಸಿಗೆ ನಾನು ಒಂದು ನಿಂಬೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಬೇಕಿದ್ರೆ ನೀವು ಶುಂಠಿನೂ ಕೂಡ ಗ್ರೈಂಡ್ ಮಾಡೋವಾಗ ಹಾಕೋಬೋದು. ಸೊ ಇದನ್ನು ಚೆನ್ನಾಗಿ ನಿಂಬೆಹಣ್ಣನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐಸ್ ಕ್ಯೂಬ್ ಟ್ರೇನಲ್ಲಿ ಹಾಕಿ ಇಟ್ಕೊಂಡು ನೀವು ಡೈಲಿ 2 ಕ್ಯೂಬ್ನ ಹಾಕ್ಕೊಂಡು ಲೈಟಾಗಿ ಉಗುರು ಬೆಚ್ಚಗಿರುವಂತಹ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾರ್ಟ್ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇಲ್ಲಿ ಎಕ್ಸಸೈಸ್ ಅಥವಾ ವಾಕಿಂಗ್ ಆದಮೇಲೆ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿಬೇಕು ಅಂತ ಅನ್ನೋದಾದರೆ ಈ ಒಂದು ABC ಜ್ಯೂಸ್ ತುಂಬಾ ಒಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಡೈಲಿ ಟೈಮ್ ಇಲ್ಲ ಅನ್ನೋರು ಈ ರೀತಿಯೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ವಾರದವರೆಗೂ ಎಷ್ಟಾಗುತ್ತೆ ಅಷ್ಟು ಸ್ಟೋರ್ ಮಾಡ್ಕೊಳ್ಳಿ ಸಾಕು. ತುಂಬ ದಿನಗಳ ಕಾಲ ಸ್ಟೋರ್ ಮಾಡೋದಕ್ಕೆ ಹೋಗಬೇಡಿ, ಅದರಲ್ಲಿ ಏನೂ ಕೂಡ ಉಳಿಯೋದಿಲ್ಲ, ನೀವು ಕುಡಿಯೋದು ಕೂಡ ವೇಸ್ಟ್ ಆಗುತ್ತೆ. ಸೊ ಆದಷ್ಟು ಕಡಿಮೆ, ನಿಮ್ಗೆ ಎಷ್ಟಾಗುತ್ತೋ ಒಂದು 4-5 ಡೇಸ್ಗೆ ಮಾಡಿ ಇಟ್ಕೊಳ್ಳಿ, ಮತ್ತು ಆಮೇಲೆ 4-5 ಡೇಸ್ಗೆ ಮಾಡಿ ಇಟ್ಕೊಳ್ಳಿ. ಈ ಥರ ನೀವು ಮಾಡ್ಕೋಬೋದು. ಸೊ ಈ ಥರ ಒಂದು ಲೋಟದಲ್ಲೂ ಕೂಡ ಹಾಕಿ ಇಟ್ಕೋಬೋದು. ಮತ್ತು ಈ ಥರ ಮೇಲ್ಗಡೆ ಉಳಿದಿರುವಂತಹ ಒಂದು ಏನಿರುತ್ತೆ ಅದನ್ನು ಕೂಡ ನೀವು ಚಪಾತಿನಲ್ಲಿ ಹಾಕ್ಕೊಂಡು ಕೂಡ ಕನ್ಸ್ಯೂಮ್ ಮಾಡ್ಬೋದು. ನೋಡಿ, ನೆಕ್ಸ್ಟ್ ಡೇ ನಾನು ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ಥರ ಗಟ್ಟಿಯಾಗಿರುತ್ತೆ ಅಲ್ವಾ. ಸೊ ಐಸ್ ಕ್ಯೂಬ್ ಆದಮೇಲೆ ಇದನ್ನು ತೆಗೆದು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಸೊ ಇಷ್ಟೇ ಸಿಂಪಲ್ ರೆಸಿಪಿ. ಡೈಲಿ ಹೆಲ್ದಿಯಾಗಿರುವಂತಹ ಫುಡ್ನ ತಿನ್ನೋದಕ್ಕೆ ಟ್ರೈ ಮಾಡಿ. ಟೀ ರಿಪ್ಲೇಸ್ ಆಗಿ ಕೂಡ ನೀವು ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಸೊ ಖಂಡಿತ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, 2 ಕ್ಯೂಬಷ್ಟು ಹಾಕ್ಕೊಂಡು ಇದಕ್ಕೆ ಲೈಟಾಗಿ ಉಗುರು ಬೆಚ್ಚಗಿರುವಂತಹ ನೀರನ್ನ ಹಾಕ್ಕೊಂಡು ಡೈಲಿ ನೀವು ತೊಗೋಬೋದು. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಹೆಲ್ಪ್ಫುಲ್ ಅಂತ ಅನಿಸಿದೆ ಖಂಡಿತ ಲೈಕ್ ಮಾಡಿ. ಸೊ ಹಾಗೆ ನಿಮ್ಮ ಅನಿಸಿಕೆನೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗಿದ್ರೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.